ಕರುನಾಡಿನ ಜನತೆಗೆ ನನ್ನ ಈ ಅನಾಮಿಕನಿಂದ ನಮಸ್ಕಾರಗಳು. ಭಾಳ ದಿನದಿಂದ ನೋಡ್ತಾ ಇದ್ದೇನೆ ರೀ, ನಮ್ಮ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕಾ ಆಗಬಾರ್ದು ಅಂತ ತುಂಬ ಚರ್ಚೆ ನಡೀತಾ ಇದೆ. ಹಂಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಕರ್ನಾಟಕದಾಗೆ 3 ಟೈಪ್ ಜನ ಸಿಗ್ತಾರೆ ರೀ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂಥೇಳಿ ಸ್ವಲ್ಪ ಜನ ಅಂತಾರೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬಾರ್ದಂತೂ ಸ್ವಲ್ಪ ಜನ ಅಂತಾರೆ. ಇನ್ನಷ್ಟು ಜನ ಇರ್ತಾರೆ ರೀ, ಅವ್ರನ್ನ ಲೆಕ್ಕಕ್ಕೆಲ್ಲ 6 ಕೊಟ್ಟರೆ ಅತ್ತೆ ಕಡೆ 3 ಕೊಟ್ಟರೆ ಸೊಸೆ ಕಡೆ ಅಂತ ಅಮ್ಮವ್ರನ್ನೂ ಅದಾರ. ಈಗ ಪ್ರತ್ಯೇಕ ರಾಜ್ಯ ಯಾಕೆ ಆಗಬೇಕಲ್ಲತ್ತಾರ ನಮ್ಮ ಜನ? ಅದಕ್ಕೆ ಆಡಳಿತ ನಿರ್ಲಕ್ಷ್ಯ ಮಾಡ್ಲತ್ತದ ನಮ್ಮ ಗೌರ್ಮೆಂಟ್. ಫಸ್ಟ್ ಪಾಯಿಂಟ್. ಸ್ಥಳೀಯ ಸಮಸ್ಯೆಗಳಿಗೆ ಬೇಗನೆ ಪರಿಹಾರ ಸಿಗುತ್ತದೆ ರೀ, ಇದು ಸೆಕೆಂಡ್ ಪಾಯಿಂಟ್. ಸಂಪನ್ಮೂಲ ಹಂಚಿಕೆಯಲ್ಲಿ ಅಸ್ತವ್ಯಸ್ತ ಅಲ್ಲತ್ತದ, ಇದು ಥರ್ಡ್ ಪಾಯಿಂಟ್. ಇನ್ನು ಸ್ವಲ್ಪ ಜನ ಏನಂತಾರೆ ರೀ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬಾರ್ದು. ಯಾಕೆ ಆಗಬಾರ್ದು? ರಾಜ್ಯ ವಿಭಜನೆ ಮಾಡೋದ್ರಲಿಂತ ಎಲ್ಲ ಸಮಸ್ಯೆ ಪರಿಹಾರ ಆಗಲ್ರಿ. ಹೊಸ ರಾಜ್ಯ ರಚಿಸೋದ್ರಲಿಂತ ಹೊಸ ನಾಯಕರ ಅಭಿವೃದ್ಧಿ ಮಾಡ್ತಾರಂತ ಏನು ಗ್ಯಾರಂಟಿ ಅದ? ಇದು ಫಸ್ಟ್ ಪಾಯಿಂಟು. ಎರಡನೇ ಪಾಯಿಂಟು, ನಮ್ಮ ಸಂಸ್ಕೃತಿದು ಏಕತೆ, ಕನ್ನಡಿಗರ ಒಗ್ಗಟ್ಟು ಎಲ್ಲ ಕಳ್ಕೊಬೇಕಾಗ್ತದ. ನನ್ನ ಅಭಿಪ್ರಾಯ ಏನಂತಂದ್ರೆ, ಪ್ರತ್ಯೇಕ ರಾಜ್ಯ ಒಂದೇ ಸೊಲ್ಯೂಷನ್ ಅಲ್ರಿ, ಮಾಡಬೇಡ್ರಿ. ರೀಜನ್ ವೈಸ್ ಫಂಡಿಂಗ್ ಮಾಡಿರಿ, ಇಂಡಸ್ಟ್ರೀಸ್ ತೆಗೀರಿ, ಎಲ್ಲೆಲ್ಲಿ ಏನೇನು ಕಡಿಮೆ ಅದ ಅಲ್ಲೆಲ್ಲಿ ಜಾಸ್ತಿ ಮಾಡ್ರಲ್ಲ. ನಿಮಗೆ ಖುನ ಅದ ಉತ್ತರ ಕರ್ನಾಟಕ ಅಂಡರ್ ಡೆವಲಪ್ ಆದಂತ, ಅದಕ್ಕೆ ಡೆವಲಪ್ ಮಾಡ್ರಲ್ಲ. ನಾನಷ್ಟು ನನ್ನ ಅಭಿಪ್ರಾಯ ಹೇಳಿಬಿಟ್ರೆ ಆಗಲ್ರಿ, ನನಗೆ ನಿಮ್ಮದು ಅಭಿಪ್ರಾಯ ಬೇಕು. ತಿಳಿಸ್ರಿ, ಕಮೆಂಟ್ ಮುಖಾಂತರ ತಿಳಿಸ್ರಿ.